ಶಿರಾ ನಗರದ ಮೊದಲ ಆಂಗ್ಲ ಮಾಧ್ಯಮ ಸೆಂಟ್ ಆನ್ಸ್ ಶಿಕ್ಷಣ ಸಂಸ್ಥೆಗಳ ಸುವರ್ಣ ಮಹೋತ್ಸವದ ಉದ್ಘಾಟನಾ ಸಮಾರಂಭವನ್ನು ಜೂನ್ 17, 2026 ಬುಧವಾರ ಬೆಳಗ್ಗೆ 10 ಗಂಟೆಗೆ ಸಂಸ್ಥೆಯ ಆವರಣದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿರಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಸಿಎನ್, ಕಳೆದ 50 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದೆ. ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ವಿಜ್ಞಾನ ಪ್ರದರ್ಶನಗಳು ಹಾಗೂ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವ ಮೂಲಕ ಸರ್ವಾಂಗೀಣ ಬೆಳವಣಿಗೆಗೆ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದರು. 1977ರಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಿ ಈಗ 50ನೇ ವರ್ಷಕ್ಕೆ ದಾಪುಗಾಲದ ಇಟ್ಟಿದೆ. ಈ ಸಮಯದಲ್ಲಿ ಮೇಡಮ್ ಹೇಳ್ತಾ ಇದ್ರು, ಸಾಕಷ್ಟು ಜನ ವಿಜ್ಞಾನಿಗಳಾಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಕೃಷಿಕರಾಗಿದ್ದಾರೆ, ಗೌರವಾನ್ವಿತ ಹುದ್ದೆಗಳಲ್ಲಿದ್ದಾರೆ, ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ. ಖಂಡಿತ 50 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಸೆಂಟ್ ಆನ್ಸ್ ಸಂಸ್ಥೆಗೆ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ವಿದ್ಯಾರ್ಥಿಗಳು ವರ್ಷದಲ್ಲಿ ಕೆಲವು ಎಕ್ಸಾಮ್ಸ್ ಬರೀತೀರಾ, ಕೆಲವು ಟೆಸ್ಟ್ ಬರೀತೀರಾ, ಮಿಡ್ ಟರ್ಮ್ ಎಕ್ಸಾಮ್ ಬರೀತೀರಾ, ವಾರ್ಷಿಕ ಪರೀಕ್ಷೆ ಬರೀತೀರಾ. ಆದರೆ ನಮಗೆ ಎವ್ರಿಡೇ ಎಕ್ಸಾಮ್ ಎವ್ರಿಡೇ ಇರುತ್ತೆ. ದೈಹಿಕ ಶಿಕ್ಷಕರಿಂದ ಹಿಡ್ಕೊಂಡು ಎಲ್ಲ ಟೀಚರ್ಸ್ಗೆ ಪ್ರತಿದಿನ ಎಕ್ಸಾಮ್ ಇರುತ್ತೆ. ಅದು ಹೇಗೆ ನೀವು ಪ್ರಶ್ನೆ ಮಾಡ್ಬೋದು. ಒಂದು ಮಗುವಿಗೆ ಸಣ್ಣ ಗಾಯ ಆದರೂ ಕೂಡ ಪೇರೆಂಟ್ಸ್ ನಮ್ಮನ್ನೇ ಹುಡುಕೊಂಬರೋದು. ಸರ್ ಹಿಂಗಾಗಿದೆ, ಗಾಯ ಆಗಿದೆ, ಯಾಕಾಯಿತು, ಏನು ಮಾಡ್ತಾ ಇದ್ರಿ, ಅದೊಂದು ಎಕ್ಸಾಮ್. ಯಾವುದೋ ಒಬ್ಬ ವಿದ್ಯಾರ್ಥಿ ಸ್ಕೂಲಿಗೆ ಬರ್ತಾ ಇಲ್ಲ, ಅವನನ್ನು ನಾವು ಕರ್ಕೊಂಬರ್ಬೇಕು, ಅದು ಎಕ್ಸಾಮ್. ಮಗು ಓದ್ತಾ ಇಲ್ಲ, ಅವನನ್ನು ತಿದ್ದಬೇಕು, ಅದು ಒಂದು ಎಕ್ಸಾಮ್. ಪ್ರತಿದಿನ ಪ್ರತಿ ಕ್ಷಣ ನಮಗೆಲ್ಲರಿಗೂ ಕೂಡ ಪರೀಕ್ಷೆಯೇ. ಬೆಂಗಳೂರು ಕ್ರಾಂತಿಯ ಸುಪೀರಿಯರ್ ರೆವ್ ಸಿಸ್ಟರ್ ಸಹಾಯ ಮೇರಿ ಜೋಸೆಫ್ ಮಾತನಾಡಿ, ಜ್ಞಾನವು ವಿದ್ಯಾರ್ಥಿ ಜೀವನದ ಅಮೂಲ್ಯ ಸಂಪತ್ತಾಗಿದೆ. ಶಿಕ್ಷಣ, ಅನುಭವ ಮತ್ತು ಅಧ್ಯಯನದ ಮೂಲಕ ವ್ಯಕ್ತಿ ಪಡೆಯುವ ಅರಿವೇ ಜ್ಞಾನ. ಜ್ಞಾನವು ವ್ಯಕ್ತಿಯ ಬದುಕನ್ನ ಬೆಳಗಿಸುವ ದೀಪವಾಗಿದ್ದು ಅವನನ್ನ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಜ್ಞಾನವನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಪಡೆಯಬೇಕು ಎಂದು ತಿಳಿಸಿದರು. ಆದರೆ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ತನ್ನದೇ ಆದಂತಹ ಗುಣಗಳನ್ನು ಬೆಳೆಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಈ ಶಾಲೆಯಲ್ಲಿದೆ. ಆದ್ರಿಂದ ಒಳ್ಳೆಯ ಮೌಲ್ಯಗಳನ್ನು ನೀವೆಲ್ಲರೂ ಕೂಡ ಬೆಳೆಸ್ಕೋಬೇಕು. ಸರ್ವಜ್ಞ ಹೇಳ್ತಾನೆ, ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಿಲ್ಲ ಸಕಲವೂ ತನಗಿದ್ದ ಹಾನಿ ಕಾಣೆಯ ಸರ್ವಜ್ಞ. ಜ್ಞಾನದಿಂದಲೇ ಇಹವು, ನಾವು ಈಹ ಪರಗಳನ್ನು ಪಡ್ಕೋಬೇಕಾದ್ರೆ ಜ್ಞಾನ ಬೇಕು. ನಮಗೆ ಎಷ್ಟೊಂದು ಐಶ್ವರ್ಯಗಳು ಇದ್ರೂ ಸಾಕಾಗಲ್ಲ, ಅದ್ರ ಜೊತೆಗೆ ಜ್ಞಾನ ಬೇಕೇ ಬೇಕು ಅಂತ ಸರ್ವಜ್ಞ ಹೇಳ್ತಾನೆ. ಆದ್ರಿಂದ ನೀವು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಒಳ್ಳೆಯ ಜ್ಞಾನವನ್ನ ಬೆಳೆಸ್ಕೋಬೇಕು, ಜ್ಞಾನವನ್ನ ಬೆಳೆಸ್ಕೋಬೇಕು. ಎಲ್ಲಾದರೂ ಇರೋ, ಹೇಗಾದರೂ ಇರೋ, ಆದರೆ ಸೆಂಟ್ ಆನ್ಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಆಗಿರು ಅಂತ ಕವಿ ಹೇಳ್ದಂಗೆ ನಾನು ಕೂಡ ಹೇಳ್ತಾ ಇದ್ದೀನಿ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಲ್ಲಿ ತನ್ನದೇ ಆದಂತ ಒಂದು ವಿಶಿಷ್ಟತೆಯನ್ನ ಕಂಡುಕೊಳ್ಬೇಕು. ಸಮಾಜ ಜನಗಳು ಬೇರೆ ಶಾಲೆಗೂ ನಮ್ಮ ಶಾಲೆಗೂ ಒಂದು ವಿಶಿಷ್ಟತೆ ಇದೆ ಅಂದ್ರೆ ನಿಮ್ಮಲ್ಲಿ ಒಂದು ಪ್ರಾಮುಖ್ಯವಾದಂತ ಒಂದು ಒಳ್ಳೆಯ ಗುಣ. ಈ ಸಂದರ್ಭದಲ್ಲಿ ರೆವರೆಂಡ್ ಸಿಸ್ಟರ್ ಸಹಾಯ ಮೇರಿ, ರೆವರೆಂಡ್ ಸಿಸ್ಟರ್ ಲಿಜಿ ಜೋಸೆಫ್, ಎಸಿಒ ಮಂಜಪ್ಪ, ರೆವರೆಂಡ್ ಸಿಸ್ಟರ್ ವನಿತಾ ಜಾನ್, ಪ್ರಾಚಾರ್ಯರು, ಸೆಂಟ್ ಆನ್ಸ್ ಶಾಲೆಗಳ ಒಕ್ಕೂಟ, ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು. Every classroom has witnessed dreams taking flight. Every corridor echoes with stories of hard work, friendship and achievement. Every student who has passed through these gates carries a part of this institution legacy
into a wider world.